ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ನೀವು ಜನನ ಮರಣ ಪ್ರಮಾಣ ಪತ್ರ ಮಾಡಿಸೋಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಅಥವಾ ಈಗ ಜನನ ಮರಣ ನೋಂದಣಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀರಾ, ಅದನ್ನು ನಿಲ್ಲಿಸ್ಬಿಡಿ. ನಿಮಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾರೆಲ್ಲ ಜನನ ಮರಣ ಪ್ರಮಾಣ ಪತ್ರ ಮಾಡಿಸೋಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ಗಾಗಿರ್ಬೋದು ಅಥವಾ ನೋಂದಣಾಧಿಕಾರಿ ಕಚೇರಿಗೆ ಹೋಗ್ತಿದ್ರೆ ಈಗಲೇ ನಿಲ್ಲಿಸ್ಬಿಡಿ. ಅದ್ರ ಬಗ್ಗೆ ಈಗ ನಿಮಗೆ ಅಂದರೆ ಸಾರ್ವಜನಿಕರಿಗೆ ಒಂದು ಸಹಾಯ ಆಗಲಿ ಅಂಥೇಳಿ ಕಂದಾಯ ಸಚಿವರಾದ ಬೈರೆ ಕೃಷ್ಣೇಗೌಡ ಅವರು ನಿಮ್ಮ ಒಂದು ಊರಿನಲ್ಲಿ ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿನೇ ನೀವು ಈಸಿಯಾಗಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮಾಡಿಸೋಕ್ಕೆ ಈಗ ಯಾವುದೇ ಊರಿಗೆ ಹೋಗಿ ನೀವು ಮಾಡಿಸೋ ಆಗಿಲ್ಲ. 1 ರೂಪಾಯಿನೂ ನೀವು ಖರ್ಚು ಮಾಡ್ದೇ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿನೇ ನೀವು ಈಸಿಯಾಗಿ ಜನನ ಮತ್ತು ಮರಣ ಪ್ರಮಾಣ ಪತ್ರನ ಪಡ್ಕೊಳ್ಬೋದು. ಅದು ಹೇಗೆ ಪಡ್ಕೋಬೇಕು ಮತ್ತು ಅದಕ್ಕೇನಾದರೂ ಅಮೌಂಟ್ ಕಟ್ಟಬೇಕಾ ಮತ್ತು ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಗ್ರಾಮ ಪಂಚಾಯತ್ನಲ್ಲಿ ಜನನ ಮರಣ ಪ್ರಮಾಣ ಪತ್ರ ಪಡ್ಕೋಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೋಂದಣಿ ಮಾಡಲು ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಕಾರ್ಯದರ್ಶಿಗೆ ಆ ಅಧಿಕಾರನ ಕೊಟ್ಟಿದ್ದಾರೆ. ನೀವು ಜನನ ಮರಣ ಪ್ರಮಾಣ ಪತ್ರ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ನೀವು ಕಾರ್ಯದರ್ಶಿಗೆ ಭೇಟಿ ನೀಡಿದರೆ ನೀವು ಅವರ ಹತ್ರ ನೋಂದಣಿ ಮಾಡಿಸಿದ್ರೆ ನಿಮಗೆ ಈಗ ನಿಮಗೆ ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರದ ನೋಂದಣಿ ಮಾಡಿಸಿದ್ರೆ ಅವರು ನಿಮಗೆ ಡೈರೆಕ್ಟಾಗಿ ಆ ಪತ್ರನ ಕೊಡ್ತಾರೆ. ನಂತರ ನೀವು ಇದು ಜುಲೈ 1ರಿಂದ ಸ್ಟಾರ್ಟ್ ಆಗ್ತಿದೆ, ನಾಡಿದ್ದು ಜುಲೈ 1ರಿಂದ. ಈಗ ನೀವು ಮಗು ಜನಿಸಿದ 30 ದಿನದ ಒಳಗಡೆ ಅಥವಾ 21 ದಿನದ ಒಳಗಡೆ ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರ ನೋಂದಾಯಿಸಬೇಕಾಗುತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿನೇ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.